ದುಡ್ಡಿನ ದೊರೆ ಉದ್ಯಮಿ ಸಿಜೆ ರಾಯ್ ಬಾರದೂರಿಗೆ ಪಯಣಿಸಿದ್ದಾರೆ. ಅವರ ನೆಚ್ಚಿನ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. Rest in peace. Amen. Make his soul and souls of all the faithful depart in the mercy of God. Rest in peace. Amen. ಮಣ್ಣಲ್ಲಿ ಮಣ್ಣಾದ ಕಾನ್ಫಿಡೆಂಟ್ ದುಡ್ಡಿನ ದೊರೆ ರೋಲ್ಸ್ ರಾಯ್ ಕಾರ್ ಕೀ ಇಟ್ಟು ಅಂತ್ಯಕ್ರಿಯೆ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ನೆಚ್ಚಿನ ಸ್ಥಳವಾದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಯಿತು. ಕುಟುಂಬಸ್ಥರು ಮತ್ತು ಸ್ನೇಹಿತರು ಭಾರವಾದ ಹೃದಯದಲ್ಲಿ ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ರಾಯ್ ಇಷ್ಟದಂತೆ ಅಂತ್ಯಕ್ರಿಯೆ. ಉದ್ಯಮಿ ಸಿಜೆ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಇಷ್ಟದಂತೆ ಅವರ ನೆಚ್ಚಿನ ಸ್ಥಳದಲ್ಲಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಯ ವೇಳೆ ಅವರಿಗೆ ಇಷ್ಟವಾದಂತಹ ವಸ್ತುಗಳು ಇಟ್ಟು ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರಕ್ಕೆ ಬ್ಲೇಸರ್, ಶೂ ಮತ್ತು ಸನ್ ಗ್ಲಾಸ್ ಧರಿಸಿ ಅಂತಿಮ ವಿದಾಯ ಹೇಳಲಾಗಿದೆ. ಇದರ ಜೊತೆಗೆ ರೋಲ್ಸ್ ರಾಯ್ ಕೀ ಇಟ್ಟು ಇಷ್ಟದಂತೆ ಕುಟುಂಬಸ್ಥರು ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಅಣ್ಣ ಯಾವಾಗ ಬರ್ತೀಯ ಎಂದಿದ್ದ ರಾಯ್. ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡಿದ್ರು. ನಾನು ಇರ್ಲಿಲ್ಲ, ಇಲ್ಲ ಊರಲ್ಲಿ ಇರ್ಲಿಲ್ಲ, ನಾನು ಥೈಲ್ಯಾಂಡ್ ಅಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದ್ರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ ನೀನು ಬಾ ಮಾತಾಡಬೇಕು ಅಂದ್ರು. ಅಷ್ಟೇ, ಅದರ ಬಗ್ಗೆ ಏನು ಮಾತಾಡಿಲ್ಲ. ಐಟಿ ರೇಡ್ ವಿರುದ್ಧ ಮೋಹನ್ ದಾಸ್ ಪೈ ಕಿಡಿ. ಕರ್ನಾಟಕದ ಖ್ಯಾತನಾಮ ಉದ್ಯಮಿಗಳು ಐಟಿ ದಾಳಿ ವಿರುದ್ಧ ತಿರುಗಿ ಬಿದ್ದಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಜೆ ರಾಯ್ ಕೇಸ್ ಬಗ್ಗೆ ಪಾರದರ್ಶಕ ತನಿಖೆ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಮನವಿ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದುಡ್ಡಿನ ದೊರೆ ಉದ್ಯಮಿ ಸಿಜೆ ರಾಯ್ ಬಾರದೂರಿಗೆ ಪಯಣಿಸಿದ್ದಾರೆ. ಅವರ ನೆಚ್ಚಿನ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. Rest in peace. Amen. Make his soul and souls of all the faithful depart in the mercy of God. Rest in peace. Amen. ಮಣ್ಣಲ್ಲಿ ಮಣ್ಣಾದ ಕಾನ್ಫಿಡೆಂಟ್ ದುಡ್ಡಿನ ದೊರೆ ರೋಲ್ಸ್ ರಾಯ್ ಕಾರ್ ಕೀ ಇಟ್ಟು ಅಂತ್ಯಕ್ರಿಯೆ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ನೆಚ್ಚಿನ ಸ್ಥಳವಾದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಯಿತು. ಕುಟುಂಬಸ್ಥರು ಮತ್ತು ಸ್ನೇಹಿತರು ಭಾರವಾದ ಹೃದಯದಲ್ಲಿ ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ರಾಯ್ ಇಷ್ಟದಂತೆ ಅಂತ್ಯಕ್ರಿಯೆ. ಉದ್ಯಮಿ ಸಿಜೆ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಇಷ್ಟದಂತೆ ಅವರ ನೆಚ್ಚಿನ ಸ್ಥಳದಲ್ಲಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಯ ವೇಳೆ ಅವರಿಗೆ ಇಷ್ಟವಾದಂತಹ ವಸ್ತುಗಳು ಇಟ್ಟು ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರಕ್ಕೆ ಬ್ಲೇಸರ್, ಶೂ ಮತ್ತು ಸನ್ ಗ್ಲಾಸ್ ಧರಿಸಿ ಅಂತಿಮ ವಿದಾಯ ಹೇಳಲಾಗಿದೆ. ಇದರ ಜೊತೆಗೆ ರೋಲ್ಸ್ ರಾಯ್ ಕೀ ಇಟ್ಟು ಇಷ್ಟದಂತೆ ಕುಟುಂಬಸ್ಥರು ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಅಣ್ಣ ಯಾವಾಗ ಬರ್ತೀಯ ಎಂದಿದ್ದ ರಾಯ್. ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡಿದ್ರು. ನಾನು ಇರ್ಲಿಲ್ಲ, ಇಲ್ಲ ಊರಲ್ಲಿ ಇರ್ಲಿಲ್ಲ, ನಾನು ಥೈಲ್ಯಾಂಡ್ ಅಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದ್ರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ.
ಸರಿ ನೀನ್ ಬಾ ಮಾತಾಡಬೇಕು ಅಂದ್ರು ಅಷ್ಟೇ. ಅದರ ಬಗ್ಗೆ ಏನು ಮಾತಾಡಿಲ್ಲ. ಐಟಿ ರೇಡ್ ವಿರುದ್ಧ ಮೋಹನ್ ದಾಸ್ ಪೈ ಕಿಡಿ. ಕರ್ನಾಟಕದ ಖ್ಯಾತನಾಮ ಉದ್ಯಮಿಗಳು ಐಟಿ ದಾಳಿ ವಿರುದ್ಧ ತಿರುಗಿ ಬಿದ್ದಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಜೆ ರಾಯ್ ಕೇಸ್ ಬಗ್ಗೆ ಪಾರದರ್ಶಕ ತನಿಖೆ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಮನವಿ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದುಡ್ಡಿನ ದೊರೆ ಉದ್ಯಮಿ ಸಿಜೆ ರಾಯ್ ಬಾರದೂರಿಗೆ ಪಯಣಿಸಿದ್ದಾರೆ. ಅವರ ನೆಚ್ಚಿನ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. May he rest in peace. Amen. May his soul and souls of all the faithful departed, in the mercy of God, rest in peace. Amen. ಮಣ್ಣಲ್ಲಿ ಮಣ್ಣಾದ ಕಾನ್ಫಿಡೆಂಟ್ ದುಡ್ಡಿನ ದೊರೆ. ರೋಲ್ಸ್ ರಾಯ್ ಕಾರ್ ಕೀ ಇಟ್ಟು ಅಂತ್ಯಕ್ರಿಯೆ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ನೆಚ್ಚಿನ ಸ್ಥಳವಾದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಯಿತು. ಕುಟುಂಬಸ್ಥರು ಮತ್ತು ಸ್ನೇಹಿತರು ಭಾರವಾದ ಹೃದಯದಲ್ಲಿ ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರು ವಿದಾಯವನ್ನ ಹೇಳಿದ್ದಾರೆ. ರಾಯ್ ಇಷ್ಟದಂತೆ ಅಂತ್ಯಕ್ರಿಯೆ. ಉದ್ಯಮಿ ಸಿಜೆ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಇಷ್ಟದಂತೆ ಅವರ ನೆಚ್ಚಿನ ಸ್ಥಳದಲ್ಲಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಯ ವೇಳೆ ಅವರಿಗೆ ಇಷ್ಟವಾದಂತಹ ವಸ್ತುಗಳು ಇಟ್ಟು ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರಕ್ಕೆ ಬ್ಲೇಸರ್, ಶೂ ಮತ್ತು ಸನ್ ಗ್ಲಾಸ್ ಧರಿಸಿ ಅಂತಿಮ ವಿದಾಯ ಹೇಳಲಾಗಿದೆ. ಇದರ ಜೊತೆಗೆ ರೋಲ್ಸ್ ರಾಯ್ ಕೀ ಇಟ್ಟು ಇಷ್ಟದಂತೆ ಕುಟುಂಬಸ್ಥರು ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಅಣ್ಣ ಯಾವಾಗ ಬರ್ತೀಯ ಎಂದಿದ್ದ ರಾಯ್. ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡಿದ್ರು. ನಾನು ಇರ್ಲಿಲ್ಲ, ಇಲ್ಲ ಊರಲ್ಲಿ ಇರ್ಲಿಲ್ಲ, ನಾನು ಥೈಲ್ಯಾಂಡ್ ಅಲ್ಲಿ ಇದ್ದೆ, ಮದುವೆಗೆ ಹೋಗಿದ್ದೆ. ನೀನ್ ಯಾವಾಗ ವಾಪಸ್ ಬರ್ತೀಯ ಅಂದ್ರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ ನೀನ್ ಬಾ ಮಾತಾಡಬೇಕು ಅಂದ್ರು ಅಷ್ಟೇ. ಅದರ ಬಗ್ಗೆ ಏನು ಮಾತಾಡಿಲ್ಲ. ಐಟಿ ರೇಡ್ ವಿರುದ್ಧ ಮೋಹನ್ ದಾಸ್ ಪೈ ಕಿಡಿ. ಕರ್ನಾಟಕದ ಖ್ಯಾತನಾಮ ಉದ್ಯಮಿಗಳು ಐಟಿ ದಾಳಿ ವಿರುದ್ಧ ತಿರುಗಿ ಬಿದ್ದಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಜೆ ರಾಯ್ ಕೇಸ್ ಬಗ್ಗೆ ಪಾರದರ್ಶಕ ತನಿಖೆ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಮನವಿ